ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಬಡ್ಗಿ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದಂಥವ್ರಿಗೆ ಪೋಸ್ಟ್ ಮುಖಾಂತರ ಟೂಲ್ ಕಿಟ್ನಲ್ಲಿ ಯಾವ ಯಾವ ವಸ್ತುಗಳು ಬರುತ್ತೆ ಅಂತ ತಿಳಿಸ್ತೀನಿ. ಅದೇ ರೀತಿಯಾಗಿ ಟೂಲ್ ಕಿಟ್ ನಮಗೆ ಪೋಸ್ಟ್ ಮುಖಾಂತರ ಬರಬೇಕಾದ್ರೆ ನಾವು ಏನು ಮಾಡಬೇಕು, ಏನು ಮಾಡಿದ್ರೆ ನಮಗೆ ಪೋಸ್ಟ್ ಮುಖಾಂತರ ನಮ್ಮ ಒಂದು ಮನೆಗೆ ಬರುತ್ತೆ ಅಂತಲೂ ಸಹ ತಿಳಿಸ್ತೀನಿ. ಹಾಗಾಗಿ ಈ ಒಂದು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ಹಲವಾರು ಮಾಹಿತಿಯನ್ನು ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀವಿ. ಲೋನ್ ತಗೊಳ್ಳೋದು ಹೇಗೆ, ಅದೇ ರೀತಿಯಾಗಿ ನಮ್ಮ ಒಂದು ಅಪ್ಲಿಕೇಶನ್ ಪೆಂಡಿಂಗ್ ಇದ್ರೆ ಯಾವ ರೀತಿ ಅಪ್ರೂವಲ್ ಮಾಡಿಸ್ಕೋಬೇಕು, ಟ್ರೈನಿಂಗ್ ಅಮೌಂಟ್ ಬರ್ದೇ ಇದ್ರೆ ಏನು ಮಾಡಬೇಕು, ಮುಂತಾದ ವಿಷಯದ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಆ ಮಾಹಿತಿ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರ್ತಕ್ಕಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಮೊದಲಿಗೆ ಕಾರ್ಪೆಂಟರ್ ಟೂಲ್ ಕಿಟ್ನಲ್ಲಿ ಯಾವ ಯಾವ ವಸ್ತುಗಳು ಇರುತ್ತೆ ಅಂತ ತಿಳಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು, ಈಗ ನಾನು ಹೇಳುವಂಥ ವಸ್ತುಗಳು ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಬರುತ್ತೆ ಸ್ನೇಹಿತರೆ. ಯಾವ ಯಾವ ವಸ್ತುಗಳು ಬರುತ್ತಪ್ಪ ಅಂತ ಅಂದರೆ ಎಲೆಕ್ಟ್ರಾನಿಕ್ ಪ್ಲಾನರ್, ನಂತರ ಎಲೆಕ್ಟ್ರಾನಿಕ್ ಹ್ಯಾಂಡ್ ಕಟರ್, ಅದೇ ರೀತಿಯಾಗಿ ಎಲೆಕ್ಟ್ರಾನಿಕ್ ಟ್ರಿಮ್ಮರ್, ಹ್ಯಾಂಡ್ ರೂಟರ್ ಅಂತ ಬರುತ್ತೆ, ನಂತರ ಗ್ರೈಂಡರ್ ಬರುತ್ತೆ, ನಂತರ ಡ್ರಿಲ್ ಮಿಷಿನ್ ಸೆಟ್ ಬರುತ್ತೆ, ಎಕ್ಸ್ಟೆನ್ಷನ್ ಕಾರ್ಡ್ ಬರುತ್ತೆ, ನಂತರ ಏರ್ ಪ್ಲಗ್ ಬರುತ್ತೆ, ಅದಾದಮೇಲೆ ಸೇಫ್ಟಿ ಗ್ಲಾಸಸ್ ಬರುತ್ತೆ, ಸೇಫ್ಟಿ ಗ್ಲೌಸ್ ಬರುತ್ತೆ ಸ್ನೇಹಿತರೆ. ಇಷ್ಟು ವಸ್ತುಗಳು ನೀವು ಕಾರ್ಪೆಂಟರ್ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದಂಥವ್ರಿಗೆ ಪೋಸ್ಟ್ ಮುಖಾಂತರ ಬರುತ್ತೆ. ಇನ್ನು ನಮಗೆ ಟೂಲ್ ಕಿಟ್ ಪೋಸ್ಟ್ ಮುಖಾಂತರ ಬರಬೇಕಾದ್ರೆ ನಾವು ಏನು ಮಾಡಬೇಕಪ್ಪ ಅಂತ ಅಂದರೆ, ಮೊದಲಿಗೆ PM ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ ನಂತರ ಟ್ರೈನಿಂಗ್ ಸೆಂಟರಿಂದ ನಿಮಗೆ ಕಾಲ್ ಬರುತ್ತೆ. ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು. ನಂತರ ಟೂಲ್ ಕಿಟ್ಗೆ ಬುಕ್ ಮಾಡಬೇಕಾಗುತ್ತೆ. ನೀವು ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಬಂದ ನಂತರ ಟೂಲ್ ಕಿಟ್ ಆಪ್ಷನ್ ಓಪನ್ ಆಗುತ್ತೆ. ಆಮೇಲೆ ನೀವು ಟೂಲ್ ಕಿಟ್ಗೆ ಬುಕ್ ಮಾಡಬೇಕಾಗುತ್ತೆ. ಟೂಲ್ ಕಿಟ್ಗೆ ಬುಕ್ ಮಾಡಿದ್ರೆ ಮಾತ್ರ ನಿಮಗೆ ಪೋಸ್ಟ್ ಮುಖಾಂತರ ಬರೋದು. ಅದಾದಮೇಲೆ ಟೂಲ್ ಕಿಟ್ಗೆ ಬುಕ್ ಮಾಡಿದಾಗ ನಿಮ್ಗೊಂದು ಮೆಸೇಜ್ ಬರುತ್ತೆ, ಈ ರೀತಿ ಟೂಲ್ ಕಿಟ್ ಬುಕ್ ಮಾಡಿದ್ದೀರಾ, 6 ತಿಂಗಳ ಒಳಗಾಗಿ ಪೋಸ್ಟ್ ಮುಖಾಂತರ ಬರುತ್ತೆ ಅಂತ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಮುಖಾಂತರ ನಿಮ್ಮ ಮೊಬೈಲಲ್ಲಿ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ನೀವು ಭೀಮ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಯಾವ ರೀತಿ ಪ್ರೊಸೆಸಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ರೀತಿ ಪ್ರೊಸೆಸಿಂಗ್ ಮಾಡಿದ್ರೆ ನಿಮಗೆ ಒಂದು QR ಕೋಡ್ ಡೌನ್ಲೋಡ್ ಆಗುತ್ತೆ. ಆ ಒಂದು QR ಕೋಡಲ್ಲಿ 15,000 ರೂಪಾಯಿ ಇರುತ್ತೆ. ಟೂಲ್ ಕಿಟ್ ಕೊಡೋಕ್ಕೆ ಬಂದಂಥವ್ರು ಆ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡ್ರೆ 15,000 ರೂಪಾಯಿ ಅವ್ರಿಗೋಗುತ್ತೆ. 15,000 ರೂಪಾಯಿ ಬೆಲೆ ಬಾಳುವ ಕಾರ್ಪೆಂಟರ್ ಟೂಲ್ ಕಿಟ್ ನಿಮಗೆ ಕೊಡ್ತಾರೆ ಸ್ನೇಹಿತರೆ. ಸೊ ಯಾರೆಲ್ಲ ಟೂಲ್ ಕಿಟ್ಗೆ ಬುಕ್ ಮಾಡಿದ್ದೀರಾ ಅಂಥವರು ನಿಮ್ಮ ಮೊಬೈಲಲ್ಲಿ QR ಕೋಡನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಆ ಒಂದು QR ಕೋಡನ್ನು ಬೇರೆ ಯಾರಿಗೂ ಸಹ ಶೇರ್ ಮಾಡೋಕ್ಕೆ ಹೋಗಬೇಡಿ, ಅದರಲ್ಲಿ 15,000 ರೂಪಾಯಿ ಇರುತ್ತೆ. ಹಾಗಾಗಿ ಟೂಲ್ ಕಿಟ್ಗೆ ಬುಕ್ ಮಾಡಿದಂಥವ್ರು QR ಕೋಡನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. 6 ತಿಂಗಳ ಒಳಗಾಗಿ ನಿಮ್ಗೇನಾದರೂ ಪೋಸ್ಟ್ ಮುಖಾಂತರ ಕಾರ್ಪೆಂಟರ್ ಟೂಲ್ ಕಿಟ್ ಬಂದಿಲ್ಲ ಅಂತಂದರೆ ಆ ಒಂದು QR ಕೋಡನ್ನು ರಿನ್ಯೂವಲ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ರಿನ್ಯೂವಲ್ ಮಾಡೋದು ಅಂತಲೂ ನಾನು ವಿಡಿಯೋ ಮಾಡಿದ್ದೀನಿ. ಅದೇ ರೀತಿಯಾಗಿ ನಿಮಗೆ ವಿಶ್ವಕರ್ಮ ಯೋಜನೆ ಬಗ್ಗೆ ಏನೇ ಡೌಟ್ ಇದ್ದರೂ ಸಹ ಕಮೆಂಟ್ ಮಾಡಿ ಸ್ನೇಹಿತರೆ. ಅದಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ವಿಡಿಯೋವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.